ಈಗ ಇಲ್ಲಿ ನಿಲುವಳಿ ಸೂಚನೆ ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಡಿ, ಇದಕ್ಕೆ ಡಿಸಿಷನ್ ಕೊಟ್ಬಿಡಿ. ಅಲ್ಲಲ್ಲ, ಇದು ರೋಗ ಹೇಳುದು ನೀವೇ, ಮದ್ದು ಕೊಡುದು ನೀವೇ, ಮತ್ತೆ ನಾನೇ ಯಾಕೆ ಇಲ್ಲಿ? ಎಲ್ಲ ನಿಮ್ದೆ, ನೀವ್ ಹೇಳಿದ್ದು ನೀವೇ ಮಾಡುದು. ನೀವ್ ವಿಚಾರ ಒಂದು ನಿಯಮ ಪ್ರಕಾರ ನಾವು ಅಧಿವೇಶನ ತಕೊಂಡು ಹೋಗುವ. ನಿಯಮಕ್ಕೆ ಮೀರಿ ಖಂಡಿತವಾಗಿ ನಾನು ಏನ್ ಮಾಡ್ಲಿಕ್ಕೆ ಕೂಡ ಹೋಗುದಿಲ್ಲ. ನಿಮ್ಮ ವಿಶೇಷ ಮಹತ್ವ ವಿಚಾರಗಳು ಚರ್ಚೆ ಮಾಡಬೇಕಂದ ಒಂದು ಅಪೇಕ್ಷೆ ಎಲ್ಲೂ ಕೂಡ ಬಹಳ ಉತ್ಸಾಹ ಕೂಡ. ಇವತ್ತು ಅವರು ಕೊಬ್ಬರಿ ಬಗ್ಗೆ ಕೇಳಿದ್ದಾರೆ. ಅದಕ್ಕೆ ಇವತ್ತು ಕೊಬ್ಬರಿಗೆ ಸಂಬಂಧಪಟ್ಟಾಗೆ ಅದು ನಮ್ಮ ರಾಜ್ಯಪಾಲ ಭಾಷಣದಲ್ಲಿ ಕೂಡ ಇವತ್ತು ಬಂದಿದೆ. ಅದರಲ್ಲಿ ಕೂಡ ಚರ್ಚೆಗೆ ತೆಗೆದುಕೊಳ್ಳುವಂತ ಅವಕಾಶ ಇದೆ. ಮತ್ತೆ ನೀವು ಶೂನ್ಯ ವೇಳೆ ಅಂತ ಕೇಳಿದ್ದೀರಿ. ನೀವು ನಾಳೆ ಬೆಳಿಗ್ಗೆ ಬರೆದು ಕೊಡಿ, ಶೂನ್ಯ ವೇಳೆ ನಾಳೆ ಬೆಳಿಗ್ಗೆ ನಿಮ್ಗೆ ಕೊಡುವ. ಇಲ್ಲಿ ನಿಮ್ದು ಏನಾಗಿದೆ ಅಂತ ಹೇಳಿದ್ರೆ ಎರಡನೇದಾಗಿ ಇವತ್ತು ಬಂದಿದೆ. ಇದಕ್ಕೆ ಫಸ್ಟ್ ಏನೇ ಕಾನೂನು ನಿಯಮ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಬಂದು ಸೆಕೆಂಡ್ ಬಂದ್ರೆ ಅದು ಆಟೋಮೆಟಿಕ್ ಆಗಿ ಅದು ವ್ಯಾಲ್ಯೂ ಬರುವುದಿಲ್ಲ. ನಿಮ್ಗೆ ಇದಕ್ಕೆ ನಾಳೆ ಬೆಳಿಗ್ಗೆ ಹೊಸ ಅರ್ಜಿ ಕೊಟ್ಟು ಇಮಿಡಿಯೇಟ್ ನಿಮಗೆ ತೆಗೆದುಕೊಳ್ಳುವಂತ ಅವಕಾಶ ಕೂಡ ಇದೆ. ಅಲ್ಲ, ನೀವು ಹೇಳುವ ಪ್ರಕಾರ ಏನಾದ್ರೂ ಇಲ್ಲ ಪ್ರತಿಪಕ್ಷದವರಿಗೆ ಮೊದಲ ಆದ್ಯತೆ ಕೊಡ್ಬೇಕೆಂಬ ನಿಯಮ ಇದ್ದಂತ ಹೇಳಿದ್ರೆ ಈ ಪ್ರಶ್ನೋತ್ತರ ತಕ್ಷಣ ನಿಯಮ ಪರಿಶೀಲಿಸಿದ ಅದನ್ನು ತೀರ್ಮಾನ ನಾನು ಕೊಡ್ತೇನೆ. ಈಗ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಾಗೆ ಬಂದಿದ್ದಾರೆ ನಮ್ಮ ಬೋಸರಾಜ್ ಅವರು ಕಾರ್ಯಕ್ರಮ ಹೋಗಿದ್ದ ಕಾರಣ ಫಸ್ಟ್ 3 ಅವರ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 62 ನಾರಾಯಣ ಸ್ವಾಮಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 62 ಮೊನ್ನೆ ಸಣ್ಣ ನೀರಾವರಿ ಮತ್ತು ವಿದ್ಯುತ್ ಸಚಿವರನ್ನ ಕೇಳ ಬಯಸ್ತೇನೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ, ಸಚಿವರು ಸಮ್ಮತಿ ಇದ್ದಾರೆ, ಸಭೆಗೆ ಉತ್ತರ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಕಳೆದ 3 ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಅಧ್ಯಕ್ಷರೇ. ಆ ಸರ್ಕಾರ ಕಾನ್ಸ್ಟಿಟ್ಯೂನ್ಸಿಗೆ 3 ವರ್ಷಗಳು ಏನೇನೂ ಕೊಟ್ಟಿಲ್ಲ ಪಾಪ. ಯಾಕಂದ್ರೆ ಬಿಜೆಪಿ ಅವರಿಗೆ ತಾರತಮ್ಯ ಮಾಡಿ ಬದಿಯಿಂದ ಕೂಡ ಅಭ್ಯಾಸ ಅವರಿಗೆ. ಹಾಗಾಗಿ ಹಿಂದೆ ಸರ್ಕಾರ ಇತ್ತಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿ ನೋಡಿದಾಗ ಕಾಮಗಾರಿಗಳನ್ನ ಕೇವಲ ನೇಮಕ ವ್ಯವಸ್ಥೆ ಕೊಟ್ಟಿದ್ದಾರೆ. ಆದ್ರೆ ಸಚಿವರು ಈಗ ಒತ್ತು ಬರಿದ್ದಾರೆ, ಈ ಬಾರಿ ಕೆಲವು ಕಾಮಗಾರಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಧ್ಯಕ್ಷರೇ, ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಏನು ಸಚಿವರು ಭರವಸೆ ಕೊಟ್ಟಿದ್ದಾರೆ, ನಾನೇನೀಗ ಪ್ರಸ್ತಾವನೆ ಮಾಡಿದ್ದೀನಿ, ಆ ಕಾಮಗಾರಿಗಳು ಈ ನಮ್ಮ ತಾಲೂಕಿನಲ್ಲಿ ಪಾಕಳ್ಳಿ ಕೆರೆ ಏರಿ ತೂಬು ಪೋಷಕಾಲುವೆ ಅಭಿವೃದ್ಧಿ, ಯಳಬುರ್ಗಿ ಕೆರೆಯ ಏರಿ ತೂಬು ಪೋಷಕಾಲುವೆ ಅಭಿವೃದ್ಧಿ, ಕುಪ್ಪನಹಳ್ಳಿ ಕೆರೆಯ ಏರಿ ತೂಬು ಪೋಷಕಾಲುವೆ ಅಭಿವೃದ್ಧಿ, ಕರಬನಹಳ್ಳಿ ಕೆರೆಯ ತೂಬು ಕಾಲುವೆಗಳು, ಮಾಗುಂದಿ ಚಿಕ್ಕಬಳ್ಳಾಪುರ ಕಾಲುವೆ LLC ನಿರ್ಮಾಣ, ಕೊಪ್ಪ ಕೆರೆಯ ಏರಿ ಮತ್ತು ತೂಬು ಪೋಷಕಾಲುವೆಗಳು, ಮಾರ್ಕಂಡೇಯ ಡ್ಯಾಂ ಏರಿ ಬಗ್ಗೆ ಪೋಷಕ ಕಾಲುವೆ ಮತ್ತು ಅಭಿವೃದ್ಧಿ ಮಾಡತಕ್ಕಂಥದ್ದು, ಮತ್ತು ಬಂಗಾರಪೇಟೆ ಕೆರೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಕಾಮಗಾರಿಗಳನ್ನ ತಗೋಬೇಕು ಅಂತ ನಾನು ಮನವಿ ಮಾಡಿದ್ದೀನಿ ಅಧ್ಯಕ್ಷರೇ. ಬಹುಶಃ ಸಚಿವರು ಸಮರ್ಥಿದ್ದಾರೆ, ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ಮತ್ತೊಮ್ಮೆ ಆಶ್ವಾಸನೆ ಕೊಡಬೇಕು. ಈ ಕನಿಷ್ಠ ಪಕ್ಷ ಏನು ಹಿಂದೆ 3 ವರ್ಷಗಳಲ್ಲಿ ಕಾಮಗಾರಿ ಆಗ್ಲಿಲ್ಲ, ಈ ಬಾರಿ ಆದ್ರೂ ಕೂಡ ನಮ್ಮ ಕೋಲಾರ ಜಿಲ್ಲೆಗೆ, ವಿಶೇಷ ತಾಲೂಕಿಗೆ ಆ ಕಾಮಗಾರಿಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಸಚಿವರಲ್ಲಿ ಮನವಿಯನ್ನ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸದಸ್ಯರು ಕೇಳಿದಂತೆ ಕಳೆದ 3 ವರ್ಷದಲ್ಲಿ ಒಟ್ಟಾರೆ 26 ಕೆಲಸಗಳಲ್ಲಿ 22 ಕೆಲಸ ಮುಗಿದಿದೆ, 4 ಕೆಲಸ ಪೆಂಡಿಂಗ್ ಇದೆ. ಮತ್ತು ಈ ವರ್ಷದಲ್ಲಿ ಸಹಿತ ನಾವು ಈಗಾಗಲೇ ಅವರಿಗೆ 5 ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಟಿದ್ವಿ. ಉಳಿದಂಥ ಡೀಟೇಲ್ಸ್ನವರು 17 ಕಾಮಗಾರಿಗಳ ಬಗ್ಗೆ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ನಮ್ಮ ಅನುದಾನದ ಲಭ್ಯದ ಆಧಾರದ ಮೇಲೆ ಆ ಕಾಮಗಾರಿಗಳನ್ನ ಆದ್ಯತೆ ಮೇರೆಗೆ ಅವ್ರಿಗೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಆಶ್ವಾಸನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮತ್ತೊಂದು ಬಹಳ ಮಹತ್ವ ವಿಚಾರ, KC ವ್ಯಾಲಿ ನೀರು ಈಗಾಗಲೇ ನಮಗೆ ಬರ್ತಾ ಇತ್ತು ಹಿಂದೆ. ಇತ್ತೀಚೆಗೆ KC ವ್ಯಾಲಿ ಮೊದಲನೇ ಹಂತದ ನೀರು ಬಹಳಷ್ಟು ಕಡಿಮೆ ಆಗಿ ಕೆರೆಗಳೆಲ್ಲ ಬತ್ತು ಹೋಗ್ತಾ ಇದ್ದಾವೆ. ಎರಡನೇ ಹಂತದ ಕಾಮಗಾರಿ ಇವತ್ತು ಟೆಂಡರ್ ಆಗಿ ಅನುಮೋದನೆ ಕೊಟ್ಟು ಕಾಮಗಾರಿ ಪ್ರಾರಂಭ ಆಗಿತ್ತು. ಇವತ್ತು 2ನೇ ಹಂತದ ಕಾಮಗಾರಿ ಸ್ಥಗಿತಗೊಂಡಿದೆ. ದಯಮಾಡಿ ಸಚಿವರು ಬಹಳ ಮಹತ್ವದ ವಿಚಾರ, ಯಾಕಂದ್ರೆ ನಮ್ಮಲ್ಲಿ ಮಳೆ ಇಲ್ಲ ಈ ಬಾರಿ. ಕಳೆದ ಬಾರಿ ಸಿದ್ದರಾಮಣ್ಣವರು KC ವ್ಯಾಲಿ 2-3 ವರ್ಷಗಳಲ್ಲಿ ನಮ್ಮ ಕೆರೆ ತುಂಬಿ ಬೋರ್ವೆಲ್ ನೀರು ಇಂಪ್ರೂವ್ ಆಗಿತ್ತು. ಈಗ ಬರಗಾಲ ಬರೋದ್ರಿಂದ KC ವ್ಯಾಲಿ ನೀರು ಸ್ಥಗಿತಗೊಂಡಿರುವುದರಿಂದ ಇವತ್ತು ಕೆರೆಗಳೆಲ್ಲ ಒಣಗ್ತಾ ಇದ್ದಾವೆ. ಅದನ್ನ ನೀರಿನ ಪ್ರಮಾಣವನ್ನ ಹರಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಎರಡನೇ ಹಂತದ ಕಾಮಗಾರಿ ಏನಿದೆ ತಕ್ಷಣ ಎಲ್ಲಿ ಕುಂಠಿತಗೊಂಡಿದೆ ಅದನ್ನ ಪರಿಶೀಲನೆ ಮಾಡಿ ಆ ಗುತ್ತಿಗೆದಾರರನ್ನು ಕರೆಸಿ ಅವ್ರಿಗೇನು ಸಮಸ್ಯೆಗಳನ್ನ ಆಲಿಸಿ ದಯಮಾಡಿ ಆದಷ್ಟು ಬೇಗ 2ನೇ KC ವ್ಯಾಲಿ ಕಾಮಗಾರಿಗಳನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಸಚಿವರಲ್ಲಿ ಮನವಿಯನ್ನ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸದಸ್ಯರು ಹೇಳಿದಂತೆ KC ವ್ಯಾಲಿ HN ವ್ಯಾಲಿ ಎರಡು ಹಿಂದಿನ ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿ ಆ ಭಾಗದ ಜನರಿಗೆ ಬಹಳಷ್ಟು ಉಪಯೋಗ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಅವ್ರು ಹೇಳಿದಂಗೆ
ವಾಟರ್ ಲೆವೆಲ್ಸ್ ಹೆಚ್ಚು ಕಡಿಮೆ ಆಗ್ತದೆ. 60% ಆವರೇಜ್ ಆ ಕೆರೆಗಳಲ್ಲಿ ನೀರು ತುಂಬಬೇಕಂತ ಒಂದು ಸೂಚನೆ ಇದೆ. ಆದರೆ BWS ಏನು ವಾಟರ್ ರೆಗ್ಯುಲರ್ ಆಗಿ ಬರ್ತಿರ್ತದೆ, ಆ ವಾಟರ್ಲಿಂದ ನಾವು ಆ ಲೆವೆಲ್ಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಈ ವರ್ಷ ಮಳೆಗಾಲ ಕಡಿಮೆ ಇರೋದ್ರಿಂದ BWS ಟ್ರೀಟ್ಮೆಂಟ್ ಆಗಿ ಮೈನ್ ಇರಿಗೇಷನ್ ಕೊಟ್ಟಿರ್ತಕ್ಕಂಥ ನೀರು ಕಡಿಮೆ ಪ್ರಮಾಣದಿಂದ ಈ ವ್ಯತ್ಯಾಸಗಳು ಆಗ್ತಾ ಇದೆ. ಅದನ್ನು ಸರಿಪಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ತಾವು ಹೇಳಿದಂತೆ ಆ 2nd ಸ್ಟೇಜ್ ಸಹಿತ ಆ ಕಾಮಗಾರನ ಆದಷ್ಟು ತೀವ್ರದಲ್ಲಿ ಪ್ರಾರಂಭಿಸಿ ಅದನ್ನು ಪೂರೈಸುವಂತ ಪ್ರಯತ್ನ ಮಾಡ್ತೀವಿ. ಆಯ್ತು, ಈಗ ನೆಕ್ಸ್ಟ್ ನಮ್ಮ ಗುರುಮೇಶ್ ಸುರೇಶ್ ಶೆಟ್ಟಿ ಅವರು ಪ್ರಶ್ನೆ ಸಂಖ್ಯೆ 56. ಸನ್ಮಾನ್ಯ ಅಧ್ಯಕ್ಷರೇ, ಕರಾವಳಿ ತೀರದಲ್ಲಿ ಈ ಕಾರ್ಲ್ಯಾಂಡ್ ಯೋಜನೆ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸಮುದ್ರ ತೀರದ ಕರಾವಳಿ ಪ್ರದೇಶದಲ್ಲಿ ಸಮುದ್ರ ಉಪ್ಪು ನೀರು ನದಿಯ ಮೂಲಕ ಕೃಷಿ ಭೂಮಿಗೆ ಹರಿದು ಕೃಷಿ ಭೂಮಿಯ ಫಲವತ್ತತೆ ಹಾಗೆ ಬೆಳೆ ನಾಶವಾಗಿ ರೈತರಿಗೆ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಒಂದು, ನೀವು ಮಟ್ಟುಗೋಳದ ಬಗ್ಗೆ ನೀವು ಕೇಳಿದ್ದೀರಿ. ಅದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಇರತಕ್ಕಂಥದ್ದು ಒಂದಷ್ಟು ಅಷ್ಟಮಟ್ಟದ ವ್ಯಕ್ತಿಗಳಾಗಿರ್ತಕ್ಕಂಥ ವಾದಿರಾಜ ಸ್ವಾಮಿಗಳು ಪ್ರಸಾದ ರೂಪದಲ್ಲಿ ನೀಡಿದಂತ ದಿವ್ಯ ಸ್ವರೂಪದ ಬೀಜವನ್ನು ಬಿತ್ತಿದ ಪ್ರದೇಶ ಅಂತೇಳಿ ಒಂದು ಇತಿಹಾಸ ಇದೆ. ಹಾಗೆ ಆದರೆ ಆ ಸಂತತಿ ಇವತ್ತಲ್ಲಿ ಅಳಿತಾ ಇದೆ. ಹಾಗಾಗಿ ನಮ್ಮ ಕೋರಿಕೆ ಇರತಕ್ಕಂಥದ್ದು ಆ ಒಂದು ಭಾಗದಲ್ಲಿ, ಪಾಂಗಾಳ ಭಾಗದಲ್ಲಿ ಒಂದಷ್ಟು ವೆಂಟೆಡ್ ಡ್ಯಾಮ್ ಅಂತ ಹೇಳ್ತಾರೆ ನಮ್ಮ ಕಡೆ, ಅದನ್ನ ಮಾಡಿದ್ರೆ ಅಲ್ಲಿ ಪರಿಹಾರ ಸಿಗ್ತದೆ. ಅಷ್ಟು ಮಾತ್ರ ಅಲ್ಲ, ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಮಂತ್ರಿಗಳು. ಕರಾವಳಿ ನಿಯಂತ್ರಣ ವಲಯದ ನಿರಾಕ್ಷೇಪಣಾ ಪತ್ರ ಕೆಲವು ಕಾಮಗಾರಿ ಬೇಕು ಅಂತ ಕೇಳಿದ್ದಾರೆ. ನನ್ನ ಅಧ್ಯಕ್ಷರೇ, ಕರಾವಳಿ ನಿಯಂತ್ರಣ ಅದು ನಿಮಗೆ ಸಂಬಂಧಪಟ್ಟಿರ್ತದೆ. ತುಂಬಾ ನಮ್ಮ ಫೈಲ್ ಪೆಂಡಿಂಗ್ ಇರೋದು ಕರಾವಳಿ ನಿಯಂತ್ರಣ ವಲಯದಲ್ಲಿ ಪೆಂಡಿಂಗ್ ಇರ್ತದೆ. ಹಾಗಾಗಿ ಅದನ್ನ ಮಂಗಳೂರಿಗೆ ತಂದ್ರೆ ಒಳ್ಳೇದು ಅಂತೇಳಿ. ಯಾಕಂದ್ರೆ CRZ ಇರ್ತಕ್ಕಂಥ ಎಲ್ಲ ಸಮಸ್ಯೆ ಇರ್ತಕ್ಕಂಥ ಕರಾವಳಿ ಭಾಗದಲ್ಲಿ, ಮಂಗಳೂರು ಅಥವಾ ಉಡುಪಿಗೆ ಟ್ರಾನ್ಸ್ಫರ್ ಮಾಡಿದೆ. ನಿಮ್ಮ ಒಂದು ಅವಧಿಯಲ್ಲಿ ಆದ್ರೆ ಅದು ತುಂಬಾ ಉಪಯೋಗ ಆಗ್ತದೆ ಅಂತ ಹೇಳಿ ಅದರ ಬಗ್ಗೆ ಕೂಡ ಒಂದಷ್ಟು ಕ್ರಮ ಕೈಗೊಳ್ಳಬೇಕು ತನ್ಮೂಲಕ ನಾನು ಇದು ಮಾಡ್ತೇನೆ. ಹಾಗಾಗಿ ತುಂಬಾ ಕಡೆ ಹಲವಾರು ಹಳ್ಳಿಗಳಲ್ಲಿ ಇವತ್ತು ಬೆಳೆ ನಾಶ ಆಗ್ತದೆ. ಹಾಗೆ ಫಲವತ್ತಾದ ಭೂಮಿ ಇವತ್ತು ಸ್ವಲ್ಪ ವೇಸ್ಟ್ ಆಗಿ ಯಾವುದೇ ಕೆಲಸಕ್ಕೆ ಬಾರದೇ ಇರೋದ ರೀತಿಯಲ್ಲಿ ಅಲ್ಲಿ ಇದಾಗ್ತದೆ. ಅದನ್ನ ಮಂತ್ರಿಗಳು ಮನಗಂಡು ಒಂದಷ್ಟು ಪೂರಕವಾಗಿ ಸ್ಪಂದನೆ ಮಾಡಬೇಕು ಅಂತ ಕೇಳ್ಕೊತೇನೆ. ಸನ್ಮಾನ್ಯ ಅಧ್ಯಕ್ಷರೇ, 2022-23ರಲ್ಲಿ ಈ 15,000 ಕೋಟಿ ವತಿಯಿಂದ ಮಾಸ್ಟರ್ ಪ್ಲಾನ್ ಒಪ್ಪಿಗೆ ನೀಡಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ 2 ಸೇರಿಸಿ ಕೊಟ್ಟಿರ್ತಕ್ಕಂಥದ್ದು. ಈಗ ಇವರು ಸದಸ್ಯರು ಕೇಳಿರ್ತಕ್ಕಂಥ ವಿಷಯದಲ್ಲಿ 11 ಕಾಮಗಾರಿಗಳಿಗೆ 24 ಕೋಟಿ ಆಕ್ಚುಲಿ ಅನುಮೋದನೆ ಆಗಿದೆ. ಈಗಾಗಲೇ ಅವರೇ ಹೇಳಿದಂತೆ ಇದಕ್ಕೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ಜಿಲ್ಲಾ ಕರಾವಳಿ ನಿಯಂತ್ರಣ ಸಂಘಕ್ಕೆ ನಾವು ನಡೆಸಬೇಕು. ಪರಿಸರವಾದಿಗಳ ಸಂಘದಲ್ಲಿ ಬಂದು ವಿಸಿಟ್ ಮಾಡಬೇಕು. ಅವೆಲ್ಲ ಡೇಟ್ಸ್ ಎಲ್ಲ ನಮಗೆ ಕೊಟ್ಟಿದ್ದೀನಿ, ಯಾವ ಡೇಟ್ಗೆ ಇದೆ. ಈಗಾಗಲೇ ಜಿಲ್ಲಾ ಮಟ್ಟದ ಸಮಿತಿಯಿಂದ ಈಗಾಗಲೇ ರಾಜ್ಯ ಮಟ್ಟದ ಸಮಿತಿಗೆ ನಾವು ಈಗಾಗಲೇ ಸಲ್ಲಿಸಿದ್ದೀವಿ. ಅವ್ರಿಗೆ ಅದನ್ನ ಕ್ಲಿಯರೆನ್ಸ್ ಕೊಟ್ಟಿದ ಕೂಡಲೇ ಮುಂದಿನ ಕ್ರಮ ತೆಗೆದುಕೊಂಡು ಆದಷ್ಟು ತೀವ್ರದಲ್ಲಿ ಆ ಕಾಮಗಾರಿಗಳನ್ನು ಪೂರೈಸುವಂತ ಪ್ರಯತ್ನ ಮಾಡ್ತೀವಿ. ಓಕೆ ಅಧ್ಯಕ್ಷರೇ, ಈಗ ಅಧ್ಯಕ್ಷರೇ ಇಲ್ಲಿ ವೆಂಕಟೇಶ್ವರ ರೆಡ್ಡಿ ನೆಕ್ಸ್ಟ್ ಯಾವುದು? ಹೌದಲ್ಲಿ ಆಫೀಸ್ ಅಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಮಾತಾಡಿ. ನೆಕ್ಸ್ಟ್ ವೆಂಕಟೇಶ್ವರ ರೆಡ್ಡಿ. ಮಾನ್ಯ ಅಧ್ಯಕ್ಷರೇ, 279ನೇ ಪ್ರಶ್ನೆಯನ್ನ ಸನ್ಮಾನ್ಯ ಸಣ್ಣ ನೀರಾವರಿ ಸಚಿವರು ಕೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಕ್ಷೇತ್ರಕ್ಕೆ ಬಂದಿರುವ ಅನುದಾನವನ್ನ ಸುಮಾರು 9 ಕೋಟಿ ಅನುದಾನವು ವಾಪಸ್ ತಗೊಂಡಿದ್ದಾರೆ ಸರ್ಕಾರದವರು. ಅದನ್ನ ವಾಪಸ್ ಕೊಡಬೇಕು ಅಂತ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತೆ ಸನ್ಮಾನ್ಯ ಸಣ್ಣ ನೀರಾವರಿ ಸಚಿವರಿಗೂ ಕೂಡ ಮನವಿ ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಶ್ರೀನಿವಾಸಪುರ ಕ್ಷೇತ್ರದಿಂದ ಎಲ್ಲ ನಮ್ಮ ಬಾರ್ಡರ್ ಪ್ರದೇಶದಲ್ಲಿರುವುದು ಎಲ್ಲ ನೀರು ಕೂಡ ಹೆಚ್ಚಿನ ನೀರು ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ಬಚ್ಚರಿಡಿಗಾಯಪಲ್ಲಿ ಗ್ರಾಮದ ಹತ್ತಿರ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಬಿದ್ದಾಗ ಈ ಪ್ರದೇಶದಲ್ಲಿ ಆಂಧ್ರ ಪ್ರದೇಶಕ್ಕೆ ನೀರು ಹರಿಯುತ್ತಿದ್ದು ಸದರಿ ನೀರನ್ನು ತಡೆಗಟ್ಟಿ
ಈ ಭಾಗ ರೈತರಿಗೆ ನೀಡಲು ಸದರಿಯ ಪ್ರದೇಶದ ಹತ್ತಿರ ಚೆಕ್ ಡ್ಯಾಮ್ ಕಾಲುವೆ, ದೊಡ್ಡ ಕಾಲುವೆ ಸುಮಾರು 3 ಕೋಟಿ ರೂಪಾಯಿ ವತಿಯಿಂದ ಅದನ್ನು ನಿರ್ಮಿಸಬೇಕು ಅಂತ ನಾವು ಸರ್ಕಾರವನ್ನು ಯಾಕಂದ್ರೆ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಹೆಚ್ಚಿನ ಮಳೆ ಬಿದ್ದಾಗ ಹೆಚ್ಚಿನ ನೀರು ಹರಿದು ಸುಮಾರು 2 ಪ್ರಾಣ ಕಳ್ಕೊಂಡ್ರು. ಇಂಥ ಒಂದು ಸಂದರ್ಭ ಅವ್ರಿಗೂ ಗೊತ್ತಿದೆ. ಆದ್ದರಿಂದ ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 14 ಕೋಟಿ ರೂಪಾಯಿನ 9 ಕೋಟಿ ನಮ್ಮ ಹಣ ವಾಪಸ್ ಹೋಗಿದೆ. ಅದರ ಜೊತೆಗೆ ಇನ್ನು 6 ಕೋಟಿ ರೂಪಾಯಿ ಹೆಚ್ಚಿನ ಅದನ್ನ ಕುಡಿಯುವ ನೀರಿನ ಯೋಜನೆಗಳಿಗೂ ಮತ್ತೆ ಇದನ್ನು ತಡೆಗಟ್ಟುವುದಕ್ಕೂ ಪ್ರಾಣಹಾನಿಯನ್ನ ಕೊಡಬೇಕು ಅಂತ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸದಸ್ಯರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2021-22 ಒಂದು ಕಾಮಗಾರಿ, 22-23 17 ಕಾಮಗಾರಿಗಳು, ಒಟ್ಟು 17 ಕಾಮಗಾರಿಗಳಿಗೆ ಟೆಂಡರ್ ಕರಿಬೇಕಾದ ಟೆಂಡರ್ ಹಂತದಲ್ಲಿದೆ. ಸೊ ಇದರಲ್ಲಿ 17 ಕಾಮಗಾರಿಗಳು 873 ಲಕ್ಷ ರೂಪಾಯಿ ಆಗಿದೆ ಎಸ್ಟಿಮೇಟ್. ಸೊ ಇದು ಸರ್ಕಾರ ಕಾನೂನು ಅಂತಾನೆ ಅದು ತಡೆ ಹಿಡಿಯಲಾಗಿದೆ. ಈಗ ನಾವು ಅನುದಾನದ ಆಧಾರದ ಮೇಲೆ ನಾವು ಯಾವ್ಯಾವ ಕೆಲಸಗಳನ್ನ ಆದ್ಯತೆ ಮೇಲೆ ತಗೋಬೇಕು ಅವನ್ನ ಹಂತ ಹಂತವಾಗಿ ನಾವು ಆ ಕೆಲಸಗಳಿಗೂ ವಿವಿಧ ಕ್ಷೇತ್ರಗಳಲ್ಲಿ ಕೊಡ್ತಾ ಇದ್ದೀವಿ. ಸೊ ಈಗಾಗಲೇ ಸದಸ್ಯರು ನಮ್ಮ ಹತ್ರ ಬಂದು ಮಾತನಾಡಿದ್ದಾರೆ. ನೀರು ಹರಿದು ಮುಂದಿನ ಸ್ಟೇಟ್ಗೆ ಹೋಗ್ತಾ ಇದೆ, ಆ ನೀರು ನಮಗೆ ಬಹಳ ರೈತರಿಗೆ ಅವಶ್ಯ ಇದೆ ಅಂತೇಳಿ. ಹಾಗಾಗಿ ಈಗಾಗಲೇ ಅಧಿಕಾರಿಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೇಳಿದ್ರೆ ಆದಷ್ಟು ತೀವ್ರದಲ್ಲಿ ಹಂತ ಹಂತವಾಗಿ ನಿಮ್ಮ ಕೇಳಿರ್ತಕ್ಕಂಥ ಈ ಕಾಮಗಾರಿಗಳಿಗೆ ನಾವು ಅನುಮೋದನೆ ನೀಡ್ತೀವಿ ಅಂತ ಹೇಳಿ ಆಶ್ವಾಸನೆ ನೀಡ್ತೀನಿ. ಮತ್ತೆ ಅದರಿಂದ ನಾವು ಈ ವರ್ಷದಲ್ಲಿ 23-24ನಲ್ಲಿ ನಾವು ಹೊಸ ಕಾಮಗಾರಿಗಳಿಗೆ 14 ಕೋಟಿ ವರ್ಕ್ ಅಂದಾಗ 6 ಕಾಮಗಾರಿಗಳಿಗೆ ಪ್ರಸ್ತಾವನೆ ಸ್ವೀಕರಿಸಿದ್ದೀವಿ. ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಆದ್ಯತೆ ಮೇರೆಗೆ ಆ ಕೆಲಸಗಳು ಸಹಿತ ಮಾಡಿಕೊಡ್ತೀವಿ. ಈಗ ಯೋಚನೆ ಮಾಡೋದು ಬೇಡ. 6 ಕೋಟಿಯನ್ನ ದಯವಿಟ್ಟು ಅರ್ಜೆಂಟ್ ಆಗಿ ಅದನ್ನ ರಿಲೀಸ್ ಮಾಡಬೇಕು. ಯಾಕಂದ್ರೆ ಪ್ರಾಣಹಾನಿ ಯಾಕಂದ್ರೆ ಅನುದಾನ ಬೇಕಲ್ಲ. ಈಗ ಅಲ್ಲ ಅನುದಾನ ಬೇಕು ಅಂತಂದ್ರೆ ಕೋಟಿ ವರ್ಷ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು. ನಾವು ಹೆಚ್ಚಿನ ಹಣ ಬಜೆಟ್ ಅಂತಕ್ಕಂದ್ರೆ 2,000 ಕೋಟಿ ಬಜೆಟ್ 5 ವರ್ಷಕ್ಕೆ ಬೇಕು. ಚರ್ಚೆ ಬೇರೆ ಅದು ಪ್ರಯತ್ನ ಮಾಡ್ಕೊಳ್ಳೋಣ. ಅದು PWD ರೋಡ್ ಅದು, ಅದನ್ನ ತಡೆಗಟ್ಟುವುದಕ್ಕೆ ಅದನ್ನ ಕಾಸುವೆ ಮಾಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.